ನಮಸ್ತೆ ಹೃದಯಗಳೇ, ನಾನು ನಿಮ್ಮ ರವಿಕುಮಾರ್ ಟಿ ಕನ್ನಡಿಗ DGRC ಇನ್ ಕನ್ನಡ ಚಾನಲ್ ಸ್ವಾಗತ. ಇವತ್ತಿನ ವಿಷಯ ಬಂದು ಮಳೆಗಾಲದಲ್ಲಿ ನಿಮಗೆ ಕರೆಂಟ್ ಕಂಬಗಳಿಂದ ಲೈನ್ಗಳಿಂದ ಮರಗಳಿಂದ ಯಾವ ಥರ ತೊಂದರೆ ಆಗ್ಬೋದು. ಅದಕ್ಕೆ ಮುನ್ನೆಚ್ಚರಿಕೆ ಆಗಿ ನಮ್ಮ ಎಸ್ಕಾಂ ಬೆಸ್ಕಾಂ ಚೆಸ್ಕಾಂ ಮೆಸ್ಕಾಂ ಜೆಸ್ಕಾಂ ವತಿಯಿಂದ ಮುನ್ನೆಚ್ಚರಿಕೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿದ ಮುಂಚೆಗೆ ನನ್ನ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಂಗೆ ಒಂದು ಬೆಲ್ಲೈಕನ್ನ ಟಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗಿನ ಕಾಲದಲ್ಲಿ ತುಂಬ ಮಳೆ ಆಗ್ತಾ ಇದೆ ಎಲ್ಲ ಊರ ಕಡೆ. ಅದಕ್ಕೆ ನಿಮ್ಮ ಮುನ್ನೆಚ್ಚರಿಕೆ ಯಾವ ಥರ ಇರಬೇಕು, ಕಂಬಗಳು ಆಗಲಿ ಲೈನ್ಗಳಾಗಲಿ ಯಾವ ಥರ ನಿಮಗೆ ತೊಂದರೆ ಕೊಡ್ಬೋದು. ನೋಡಿ ಎಕ್ಸಾಂಪಲ್ ಒಂದು ವಿಡಿಯೋ ತೋರಿಸ್ತಾ ಇದೆ ನೋಡಿ. ಒಂದು ಹಳ್ಳೀಲಿ ಯಾವ ರೀತಿ ಬೆಂಕಿ ಎತ್ಕೊಂತ ಇದೆ ನೋಡಿ. ಇಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದೆ, ಕಂಬದಲ್ಲಿ ಕರೆಂಟು ಈ ಕೆಳಗಡೆ ಭೂಮಿಗೆ ಬರ್ತಾ ಇದೆ. ಆ ಕೆಳಗಡೆ ಜಾಗದಲ್ಲಿ ಯಾವ ಥರ ಸ್ಫೋಟ ಆಗ್ತಾಯಿದೆ ನೋಡಿ. ರೌಂಡಾಗಿ ಬೆಂಕಿ ಅಭೇಲ ಹೊಡ್ತೈತೆ. ಸ್ಫೋಟ ಆಗ್ತಾಯಿದೆ. ದಯವಿಟ್ಟು ಇಂಥ ಜಾಗದಲ್ಲೆಲ್ಲ ಕೇರ್ಫುಲ್ ಆಗಿರಿ, ಯಾರೂ ಹೋಗಬೇಡಿ ಇಂಥ ಜಾಗಕ್ಕೆ. ತುಂಬ ಡೇಂಜರ್ ಇದು. ಯಾವ ರೀತಿ ನಿಮ್ಗೆ ತೊಂದರೆ ಆಗ್ಬೋದು ಯೋಚನೆ ಮಾಡಿ. ಸುತ್ತ 200 ಮೀಟ್ರ್ 300 ಮೀಟ್ರ್ವರೆಗೂ ಭೂಮಿ ತ್ಯಾವ ಇದ್ರೂ ಕೂಡ ಆವರಿಸ್ಕೊಂಡ್ಬರುತ್ತೆ. 1 ಕಿಲೋಮೀಟ್ರ್ ಇದ್ರೂ ಬರುತ್ತೆ ಭೂಮಿ ತ್ಯಾವ ಇದ್ದರೆ. ಅದು ಯಾವ ರೀತಿ ಬೇಕಾದ್ರೂ ನಿಮ್ಗೆ ತೊಂದರೆ ಕೊಡ್ಬೋದು. ದಯವಿಟ್ಟು ಕೇರ್ಫುಲ್ ಆಗಿರಿ. ಇಂಥ ಜಾಗದಲ್ಲೆಲ್ಲ ಯಾರ್ಯಾರು ಇದ್ದರೆ ಇದನ್ನು ನೋಡ್ಕೊಳ್ಳಿ, ಆಚೆ ಹೋಗಬೇಡಿ ಮಳೆಗಾಲದಲ್ಲಿ. ಯಾವ ರೀತಿ ನಿಮಗೆ ತೊಂದರೆ ಕೊಡ್ಬೋದು ಅಂತ ಹೇಳೋಕ್ಕಾಗಲ್ಲ. ತುಂಬ ಕಷ್ಟ ಜೀವನ. ಆಮೇಲೆ ಇನ್ನೊಂದು ಏನಂದರೆ, ನಮ್ಮ ರೈತರು ವರ್ಗದವರು, ನಮ್ಮ ರೈತರುಗಳು ತೋಟದಲ್ಲಿ ಕೆಲಸ ಮಾಡ್ತಿರ್ತೀರ. ನೋಡಿ ಯಾವ ಥರ ಸ್ಫೋಟ ಆಗ್ತಾಯಿದೆ ಇಲ್ಲಿ ತೋಟದವ್ರಿಗೆ ನೋಡಿ. ಎಲೆಕ್ಷನ್ ಬರ್ತಾಯಿದೆ, ಅವಾಗ ಇಮ್ಮಿಡಿಯೇಟ್ಲಿ ಲೈನ್ ಕಟ್ ಆಗ್ಬೋದು. ತುಂಬ ಕೇರ್ಫುಲ್ ಆಗಿರಿ. ಇದೆಲ್ಲ ನಿಮ್ಮ ಮುನ್ನೆಚ್ಚರಿಕೆ ಇರಬೇಕು, ಯಾವ ರೀತಿ ನೀವು ಇದು ಮಾಡಬೇಕು ಅಂತ ತೋಟದಲ್ಲಿ. ಆಮೇಲೆ ಮರ ಗಿಡಗಳು ಇರ್ತವೆ. ಮರ ಗಿಡಗಳ ಹತ್ರ ಮಳೆ ಹುಯ್ಬೇಕಾದ್ರೆ 90% ಅಲ್ಲ 100% ಯಾರೂ ನಿಂತ್ಕೊಳಕ್ಕೆ ಹೋಗ್ಬೇಡಿ. ಆ ಮಳೆ ಹನಿ ಬರಬೇಕಾದ್ರೆ ನಿಮಗೆ ಕರೆಂಟ್ ಶಾಕ್ ಹೊಡಿದು ಹೊಡಿಬೋದು, ಹೇಳೋಕ್ಕಾಗಲ್ಲ. ನಿಮ್ಮ ಅದೃಷ್ಟ ಅಲ್ಲಿ. ಆದಷ್ಟು ನಿಮ್ಮ ಸೇಫ್ಟಿ ಇರಲಿ. ಆ ಥರ ಗುಡ್ಡು ಮರಗಳಿದ್ದಾಗ, ಲೈನ್ ತಪ್ಪಿ ಟಚ್ ಆಗಿದ್ದಾಗ ಮರದಡ ನಿಂತ್ಕೊಳೋದಾಗಲಿ ಅವೆಲ್ಲ ಮಾಡಬೇಡಿ. ತುಂಬ ಕಷ್ಟ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಈಗ ನಿಮ್ಮ ಊರಲ್ಲಿ ನೋಡಿ ಯಾವ ಥರ ಅಲ್ಲೆಲ್ಲೋ ಶಾರ್ಟ್ ಆಗಿರುತ್ತೆ. ಎಷ್ಟು ಕೆಂಪುಗಾಗಿದೆ ಲೈನು. ಸ್ವಲ್ಪ ಕಾಣಿಸ್ತಿದೆ ಏನು ನಿಮಗೆ ಕೆಂಪುಗೆ ಹಂಗೆ. ಆಮೇಲೆ ಇನ್ನೊಂದು, ಎಲ್ಲರೂ ಕಂಬಗಳು ಅವೆಲ್ಲ ಮುರಿದೋಗಿ ಬಿದ್ದಿರ್ತವೆ. ಅದನ್ನು ನೀವು ನಿಜವಾಗ್ಲೂ ತಿಳಿಸಿ. ಆಮೇಲೆ ಇನ್ನೊಂದು, ಲೈನ್ಗಳ ಹತ್ರ ಕಂಬಗಳು ಮುರಿದೋಗಿ ಬಿದ್ದಿದ್ದಾಗ ಅದ್ರ ಹತ್ರ ಕರೆಂಟು ಹೋಗ್ಬಿಟ್ಟಿರುತ್ತೆ ಅಂತ ನಿಜವಾಗ್ಲೂ ತಿಳ್ಕೊಂಬಿಡಿ. ಕರೆಂಟ್ ಇರುತ್ತೆ. ನೀವು ತುಂಬ ಸೇಫ್ಟಿಯಾಗಿರಬೇಕು. ತೋಟದಲ್ಲಿ ಕಂಬಗಳು ಏನಾದ್ರು ಬಿದ್ದು TCಗಳು ಏನಾದ್ರು ಕೆಳಗೆ ಬಿದ್ದಿದ್ದಾಗ ದಯವಿಟ್ಟು ನೀವು ಇಮಿಡಿಯೇಟ್ಲಿ ಹತ್ರ ಹೋಗಬೇಡಿ. ಬಿದ್ದೋಗೈತಲ್ಲಪ್ಪ ಅಂತ ಇಮಿಡಿಯೇಟ್ಲಿ ಫಸ್ಟು ನಮ್ಮ ಇಲಾಖೆಗಳಿಗೆ ತಿಳಿಸಿ. ಅವ್ರು ಬಂದು ನೋಡಿ ಅದನ್ನು ಚೆಕ್ ಮಾಡಿದ್ಮೇಲೆ ನೀವು ಹತ್ರಕ್ಕೆ ಹೋಗಿ. ಹತ್ರಕ್ಕೆ ಹೋಗಬೇಡಿ ದಯವಿಟ್ಟು. ಕರೆಂಟ್ ತಕ್ಕಿಸ್ಕೊಂಡೇ ಹೋಗಬೇಕು. ಆಮೇಲೆ ಲೈನು ಕಟ್ಟಾಗಿ ಕೆಳಗೆ ಬಿದ್ದಾಗ ನೋಡಿ ಈ ಥರ ತುಂಬ ಡೇಂಜರು. ಕರೆಂಟ್ ಕೆಳಗೆ ಬಿದ್ದದಲ್ಲ ಬಿಡು, ಏನು ಕರೆಂಟ್ ಹೊಡೋಗಿರುತ್ತೆ, ದಯವಿಟ್ಟು ಹೋಗಿರಲ್ಲ. ಅದು ನಾವೇಟಿಗೆ ನಾವು ತೆಗಿಯೋವರೆಗೂ ಕರೆಂಟ್ ಹೋಗಲ್ಲ. ಕೆಲವು ಟೈಮ್ ಆಟೋಮೆಟಿಕ್ ಹೋಗುತ್ತೆ, ಹೋಗಲ್ಲ ಅಂತಲ್ಲ. ಆದರೆ ಹೋಗಿರಲ್ಲ. ನೀವು ಅದನ್ನು ನಂಬಿ ಮೂಢನಂಬಿಕೆಯಿಂದ ನೀವು ಹೋಗಿ ಅದನ್ನು ಮುಟ್ಟೋದು ಅವೆಲ್ಲ ಮಾಡಬಾರ್ದು. ತುಂಬ ಡೇಂಜರು. ಕರೆಂಟು ಕಣ್ಣು ಕಾಣಲ್ಲ ಬಸ್ಸು. ನೀವು ಯಾವುದೇ ಕಾರಣಕ್ಕೂ ಹೋಗಿ ಕೈಯಲ್ಲಿ ಮುಟ್ಟೋದು ಪಟ್ಟೋದೆಲ್ಲ ಮಾಡಬೇಡಿ. ನಮ್ಮ ಇಲಾಖೆಗಳಿಗೆ ತಿಳಿಸ್ಬೇಕು ನೀವು. ಅದು ಸೇಫ್ಟಿ. ಆಮೇಲೆ ತೆಂಗಿನ ಗಿಡಗಳು ಗಿಡ ಇರ್ತವೆ. ನೀವೇ ರೋಟಿಗಳಿಂದ ಎತ್ತಿ ಕಾಯಿ ಕೀಳೋದು ಅವೆಲ್ಲ ಮಾಡೋಕ್ಕೆ ಹೋಗ್ತೀರಾ. ಆದಷ್ಟು ಇಂಥ ಕಡೆ ಮರಗಳನ್ನ ಸ್ವಲ್ಪ ದೂರನೇ ಹಾಕೊಳ್ಳಿ ದಯವಿಟ್ಟು. ನೋಡಿ ಹಕ್ಕಿ ಪಕ್ಷಿಗಳೆಲ್ಲ ಪ್ರಾಣ ಕಳ್ಕೊತವೆ. ಹಂಗಾಗಿ ನಮ್ಮ ಪ್ರಾಣ ತುಂಬ ಮುಖ್ಯ. ನೋಡಿ ಈ ಥರ ಅಪ್ಪಿತಪ್ಪಿ ಕವರ್ ಆಗಿ ಕಂಬಗಳಿಗೆ ಟಚ್ ಆಗಿರುತ್ತೆ. ಆ ಕಂಬಗಳು ಟಚ್ ಆದಾಗ ಏನಾಗುತ್ತೆ, ಕಂಬದಲ್ಲ ಸೀದಾ ಕೆಳಗೆ ಕರೆಂಟ್ ಬರುತ್ತೆ. ನೀವು ಕಂಬ ಹೊರಿಕೊಂಡು ನಿಂತ್ಕೊಳ್ಳೋದು, ಕೈಯಲ್ಲಿ ಮುಟ್ಟೋದು ಈ ಥರ ಎಲ್ಲ ಸ್ಪಾರ್ಕ್ ಆದಾಗ ನಿಜವಾಗ್ಲೂ ಕಂಬಕ್ಕೆ ಕರೆಂಟ್ ಬಂದೇ ಬರುತ್ತೆ. ನೀವು ದಯವಿಟ್ಟು ಕಂಬಗಳು ಮುಟ್ಟಬೇಡಿ. ಲೈನ್ಗಳ ಹತ್ರ ಯಾವುದೇ ಕಾರಣಕ್ಕೂ ನೀವು ನಿಂತ್ಕೊಂಬೇಡಿ. ನಿಮ್ಗೆ ಏನು ಕೆಲಸ ಇರುತ್ತೆ, ಮೇಲ್ಗಡೆ ಶಾರ್ಟ್ ಆಗಿದಾಗ ಸೀದಾ ಕೆಳಗೆ ಕರೆಂಟ್ ಬರುತ್ತೆ ಭೂಮಿಗೆ. ನೀವು ಕಂಬ ಮುಟ್ಟರೆ ಕರೆಂಟ್ ಹೊಡಿತದೆ. ಹಸು ಎಮ್ಮೆಗಳು ಕಟ್ಟೋದು ಅವೆಲ್ಲ ದಯವಿಟ್ಟು ಮಾಡಿಬಿಡಿ. ನಿಮ್ಮ ಪ್ರಾಣಕ್ಕೆ ನೀವೇ ಕೂತು ತಂದ್ಕೋತೀರ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, TC ನಿಮ್ಮ ರೈತರುಗಳು TC ಇರ್ತವೆ. ಆ TC ಹತ್ರ ಸುತ್ತ ಜಾಗ ಬಿಡಿ. ಬುಡದೂರ್ಗೂ ಹುಡ್ತೀರಾ, ಟ್ಯಾಕ್ಟ್ರ್ ತೊಗೊಂಡೋಗಿ ಬುಡದೂರ್ಗೂ ಹುಟ್ಬಿಟ್ಟು ಇದು ಮಾಡ್ತೀರಾ. ಅಲ್ಲಿ ಒಂದು 10 ಅಡಿ ಜಾಗ ಬಿಟ್ಕೊಳ್ಳಿ ಸುತ್ತ. ಸೆಂಟ್ರಿಂದ ಸ್ಟಾರ್ಟ್ ಮಾಡಿದ್ರೆ ಸುತ್ತ 10 ಅಡಿ ಜಾಗ ಇರಲಿ. ಅದನ್ನು ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. TCಗಳಿದ್ದಾಗ ಆ ಜಾಗ ಕ್ಲೀನ್ ಇರಬೇಕು. ಅವಾಗ ನಿಮಗೇನು ತೊಂದರೆ ಆಗಲ್ಲ. ಅಪ್ಪಿತಪ್ಪಿ ಲೈನ್ ಕಟ್ಟಾಗಿ ಕೆಳಗೆ ಬಿದ್ದಿದ್ರು ಕಾಣಿಸುತ್ತೆ. ನೀವು ಅಡೆ ಎಲ್ಲ ಫುಲ್ಲು ಗಲೀಜು ಮಾಡಿಕೊಂಡಿದ್ರೆ ಎಲ್ಲಿ ಕಾಣುತ್ತೆ? ನಿಜವಲ್ಲೂ ಕಾಣಲ್ಲ. ಸೇಫ್ಟಿಯಾಗೆ ನಿಜವಲ್ಲೂ ಜಾಗಗಳನ್ನ ನೋಡಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಮರಗಳ ಹತ್ರ ಹೋಗಿ ನಿಂತ್ಕೊಂಬಿಡಿ ಮಳೆ ಬರಬೇಕಾದ್ರೆ. ನೋಡಿ ಲೈನ್ಗಳು ಅಪ್ಪಿತಪ್ಪಿ ಟಚ್ ಆಗಿರ್ತವೆ. ಅದರಲ್ಲಿ ಒಂದೊಂದು ಪಕ್ಷ ನೀರು ಬರಬೇಕಾದ್ರೆ ಇದಾಗುತ್ತೆ. ಆಮೇಲೆ ಇನ್ನೊಂದು, ತೋಟಗಳಲ್ಲಿ ಲೈನ್ ಅಡಿಕೆನೆ ನೀವು ಬಾಳೆ ಗಿಡ ಅವೆಲ್ಲ ಹಾಕ್ತೀರಾ. ನಿಜವಲ್ಲ ಅವನ್ನೆಲ್ಲ ಅವಾಯ್ಡ್ ಮಾಡಿ. ಬಾಳೆ ಗಿಡಗಳು ಅವೆಲ್ಲ ಹಾಕೋದನ್ನ. ಏನಕ್ಕೆ ಅಂದರೆ, ನೀವು ಬಾಳೆಕಾಯಿ ಕುಯ್ಯೋಕ್ಕೆ ಹೋಗ್ತೀರಾ, ಲೈನ್ ಟಚ್ ಆಗಿರುತ್ತೆ.
ನೀವು ಕಟ್ ಮಾಡಿ ಇಮಿಡಿಯೇಟ್ಲಿ ಬಂದಾಗ ಕೆಳಗಡೆ ಕಟ್ ಮಾಡ್ತಿದ್ದಂಗೆ ಲೈನ್ ಕರೆಂಟ್ ಹೊಡೆಯೋ ಸಾಧ್ಯತೆ ಇರುತ್ತವೆ. ನೋಡಿ ಈ ಥರ ಅಪ್ಪಿತಪ್ಪಿ ನಿಮ್ಮಲ್ಲೇ ಕರೆಂಟ್ ಏನಾದ್ರು ತೆಗೆಸ್ಕೊಂಡು ಅಂತ ಇದನ್ನ ಮಾಡ್ಕೊಳ್ಳಿ. ಕೆಳಗಡೆ ಕ್ಲೀನ್ ಮಾಡಿಸೋದು ನಮ್ಮ ಇಲಾಖೆಯಲ್ಲಿ ಮಾಡಿಕೊಡ್ತಾರೆ. ಸೊ ನೀವು ಸ್ವಲ್ಪ ಸಪೋರ್ಟ್ ಅವ್ರಿಗೆ ಬೆನ್ ಸಪೋರ್ಟ್ ಆಗಿರಿ. ನೀವಿಲ್ದಲೇ ನಮ್ಮ ಇಲಾಖೆ ಇಲ್ಲ. ಸೊ ನೀವು ನೋಡಿ ಈ ಥರ ಸಪೋರ್ಟ್ ಮಾಡಿದ್ರೆ ನಮ್ಮ ಇಲಾಖೆ, ರೈತರುಗಳೇ ನಮ್ಮ ಇಲಾಖೆಯ ಬೆನ್ನೆಲುಬು, ಸರಿನಾ? ಸೊ ಆಮೇಲೆ ಇನ್ನೊಂದು ಮೇನ್ ಏನಪ್ಪ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಈ ಮರಗಳು ಇರೋ ಕಡೆ ಏನು ಮೇಕೆಗೆ ಸೊಪ್ಪು ಅವು ಇವಕ್ಕೆಲ್ಲ ತರೋಕೆ ಹೋಗ್ಬಾರ್ದು. ತುಂಬ ಕಷ್ಟ. ನಾನು ನೋಡಿದ್ದೀನಿ ರೋಡಲ್ಲಿ ಬರ್ಬೇಕಾದ್ರೆ ಸುಮಾರು ಜನ ರೋಟಿಗಳು ಹಿಡ್ಕೊಂಡು ಲೈನ್ ಅಡೆ ಮೇಲೆ ಇರುತ್ತೆ, ಕೆಳಗಡೆ ರೋಟಿ ಹಿಡ್ಕೊಂಡು ಕೆಳಗಡೆ ಕುಯ್ತಾ ಇರ್ತೀರ ಸೊಪ್ಪುಗಳನ್ನ. ಸೊ ಮೇಕೆಗಳು ಸಾಕಬೇಕು, ಕುರಿಗಳು ಸಾಕಬೇಕು ಅಂತ. ಸೊ ಆ ಟೈಮಲ್ಲೂ ಕರೆಂಟ್ ತುಂಬ ಹೊಡೆಯುತ್ತೆ. ಯಾವ ಥರ ಅಂತ ಹೇಳೋಕ್ಕೆ ಆಗಲ್ಲ ಜೀವನ. ಸೊ ಆದಷ್ಟು ಮನೆಗಳ ಮೇಲೆ ಈ ಥರ ಲೈನ್ಗಳು ಇರುತ್ತೆ, ಆದಷ್ಟು ಶಿಫ್ಟ್ ಮಾಡಿಸ್ಕೊಳ್ಳಿ. ಸೊ ನಿಮ್ಮ ಹೋಗಿ ಇಲಾಖೆಗೆ ಹೇಳಬೇಕು, ನಮ್ಮದು ಈ ಥರ ಇದೆ ಪ್ರಾಬ್ಲಮ್ಮು, ಮಾಡಿಸ್ಕೊಡಿ ಅಂತ. ಯಾವುದೋ ಇದಕ್ಕೇನೋ ಮೇಲೆ ಕತ್ತೀರಾ, ಹೊಡೆಯುತ್ತೆ ಕರೆಂಟ್ ಹೊಡೆಸ್ಕೊತೀರಾ, ಅವಾಗ ಇಲಾಖೆ ಮೇಲೆ ದೂರುತ್ತೀರಾ. ಸೊ ಮುನ್ನೆಚ್ಚರಿಕೆ, ನಿಮ್ಮ ತಲೆ ಮೇಲೆ ಇದೆ ಕರೆಂಟು, ಮನೆ ಮೇಲೆ ಐತೆ, ಕಾಣಿಸ್ತಾ ಇದೆ, ನೀವೇ ಕಟ್ಟಿರೋ ಮನೆ, ಮೊದಲು ಲೈನ್ ಇರುತ್ತೆ. ಸೊ ನಾವಂತೂ ಇರೋ ಮನೆ ಮೇಲೆ ಬಂದು ಯಾವುದೇ ಕಾರಣಕ್ಕೂ ಹಾಕಲ್ಲ ಲೈನ, ಮನೆ ಇರುತ್ತೆ ಅದ್ರ ಮೇಲೆ ಎಳೆಯಲ್ಲ. ಸೊ ನೀವು ಅದನ್ನು ಅರಿತುಕೊಂಡು ಏನಾದ್ರು ಇರುತ್ತೆ ಅದನ್ನು ಚೇಂಜ್ ಮಾಡಿಸ್ಕೊಟ್ರೆ ನಿಮಗೆ ಅನುಕೂಲ. ಸೊ ನಿಮ್ಮ ಪ್ರಾಣಕ್ಕೆ ಅದು ಸ್ವಲ್ಪ ಖರ್ಚು ಬರ್ಬೋದು, ನೀವೇ ಮಾಡಿಸ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಸೊ ಅದನ್ನು ನೀವು ಖರ್ಚು ಮಾಡಿಸ್ಕೊಳ್ಳಿಲ್ಲ ಅಂದರೆ ಕೋಟಿಗಟ್ಟಲೆ ಬೆಲೆ ಬಾಳೋ ನಿಮ್ಮ ಜೀವ ಅದನ್ನೇ ಕಳ್ಕೊಳಕ್ಕೆ ರೆಡಿ ಇರ್ತೀರಾ ನೀವು. ದಯವಿಟ್ಟು ಸೇಫ್ಟಿ ಯೂಸ್ ಮಾಡಿ. ನಮ್ಮ ಇಲಾಖೆಗೆ ತಿಳಿಸಿದ್ರೆ ಅವ್ರು ಈ ಥರ ಎಲ್ಲ ಬಂದು ಸೊ ಮಾಡಿಕೊಟ್ಟು ಹೋಗ್ತಾರೆ. ಸೊ ಯಾವುದೇ ಕಾರಣಕ್ಕೂ ಲೇಸಿ ಮಾಡಲ್ಲ. ಸೊ ನೋಡಿ ಎಷ್ಟು ಕಷ್ಟ ಜೀವನ ಅಂದರೆ ನಮ್ಮ ಕರೆಂಟಿನಲ್ಲಿ ತುಂಬ ಕಷ್ಟ, ಎಷ್ಟು ಪ್ರಾಣ ಹೋಗ್ತವೆ ಅಂತ ಹೇಳೋಕ್ಕಾಗಲ್ಲ. ನೋಡಿ ಈ ಥರ ಎಲ್ಲ ಕಂಬಗಳೆಲ್ಲ ಕಟ್ಟಾಗಿ ಬಿದ್ದಿದ್ದಾಗ ತೋಟದಲ್ಲಿ ದಯವಿಟ್ಟು ಕರೆ ಮಾಡಿ ಹತ್ರಕ್ಕೆ ಹೋಗಬೇಡಿ. ಸೊ ಟಿ ಸಿಗಳ ಹತ್ರ ಎಲ್ಲ ಸ್ಪಾರ್ಕ್ ಆಗಿ ಉರಿದೋಗಿರುತ್ತೆ, ಅಂಥ ಕಡೆ ಹೋಗಬೇಡಿ, ಕರೆಂಟ್ ಹೋಗಿರಲ್ಲ. ಸೊ ಈ ಥರ ಬಾಳೆಗೂಡೆಲ್ಲ ಹಾಕೋದೆಲ್ಲ ಅವಾಯ್ಡ್ ಮಾಡಿ. ಸೊ ಇದ್ರ ಜೊತೆಗೆ ನಿಮಗೆ ಎಲ್ಲ ಹೇಳೋದು ಅಂದರೆ, ಸೊ ಏನಿಲ್ಲ, ನಮ್ಮ ಪವರ್ ಮ್ಯಾನ್ಗಳನ್ನ ನಿಜವಲ್ಲೂ ಅವಮಾನ ಮಾಡಿಬಿಡಿ. ಅವರು ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅಂತ ನಿಮಗೆ ಗೊತ್ತಿಲ್ಲ. ಹಗಲು ಆಗಲಿ ರಾತ್ರಿ ಆಗಲಿ ದುಡಿಬೇಕು. ಸೊ ಅವ್ರಿಗೆ ಸಂಬಳ ಎಷ್ಟಾರು ಸಿಗಲಿ ಅದು ಬೇರೆ ಪ್ರಶ್ನೆ. ಸೊ ನಮ್ಮ ಪ್ರಾಣಕ್ಕೆ ಹಾನಿ ಇದೆ ಅಂದರೂ ಕೂಡ ಇಲಾಖೆಗೆ ಸೇರಿಕೊಂಡು ಸೊ ಸೇವೆ ಸಲ್ಲಿಸ್ತಾ ಇರ್ತೀವಿ. ನಿಜವಲ್ಲೂ ಇದನ್ನು ನೀವೆಲ್ಲರೂ ಅರಿತುಕೊಂಡು ನಮಗೆ ಆದಂಥ ಒಂದು ಸ್ಥಾನಮಾನ ಇರಲಿ, ಅವಮಾನ ಮಾಡಬೇಡಿ, ಫೋನ್ ಮಾಡಿ ಬಾಯಿ ಬಂದಾಗ ಮಾತಾಡಬೇಡಿ. ಸೊ ಯಾಕೆಂದರೆ ನಾವು ನಿಮ್ಮ ಅಣ್ಣ ತಮ್ಮದಿರ ಅಂತ ತಿಳ್ಕೊಂಡು ಸೊ ನಿಮ್ಮ ಒಡನಾಟ ಇರಲಿ. ನಾವು ಕೈಯಲ್ಲಿ ಕರೆಂಟ್ ಹಿಡ್ಕೊಂಡು ಕೆಲಸ ಮಾಡಬೇಕು. ಸೊ ಅದಕ್ಕಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು ಕರೆಂಟ್ ಕೊಡೋಕ್ಕೆ. ಸೊ ಅದನ್ನು ಅರ್ತ್ಕೊಂಡು ಸೊ ಅರ್ಧ ಗಂಟೆ ನಿಮಗೆ ಕರೆಂಟ್ ಇಲ್ಲ ಇರ್ಬೋದು, ಅದೇ ಅರ್ಧ ಗಂಟೆ ಅರ್ಜೆಂಟ್ ಮಾಡೋಕೆ ಹೋಗಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮ ಪವರ್ ಮ್ಯಾನ್ಗಳೇ ಆಗಲಿ, ನಮ್ಮದೇ ಪ್ರಾಣಗಳು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ತಿಳ್ಕೊಳ್ಳಿ. ಸೊ ಆಮೇಲೆ ಇನ್ನೊಂದು ಮೇನ್ ಏನಪ್ಪ ಅಂದರೆ, ನಮ್ಮ ಇಲಾಖೆಯ ಸಿಬ್ಬಂದಿಗಳಿಗೆ, ನಮ್ಮ ಕೊಲೀಗ್ಸ್ಗಳಿಗೆ ಹೇಳೋದೇನಂದ್ರಪ್ಪ, ನಿಮ್ಮ ಪ್ರಾಣ ನಮ್ಮ ಇಲಾಖೆಗೆ ನಿಜವಲ್ಲೂ ಅಮೂಲ್ಯವಾದದ್ದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಮ್ಮ ಇಲಾಖೆಗೆ ಬಿಡಿ, ನಿಮ್ಮ ಮನೇಲಿ ಎಷ್ಟು ಕೊರಗ್ತಾರೆ, ನಿಜವಲ್ಲೂ ಸೇಫ್ಟಿ ಯೂಸ್ ಮಾಡ್ಕೊಳ್ಳಿ. ತುಂಬ ನಿಮ್ಮ ಪ್ರಾಣಕ್ಕೆ ಬೆಲೆ ಇದೆ, ಕಳ್ಕೊಬೇಡಿ. ಸೊ ಸೇಫ್ಟಿ ಅರ್ಧ ಗಂಟೆ ಅಲ್ಲ 1 ಗಂಟೆ ಲೇಟ್ ಆಗಲಿ ನಿಜವಾಗ್ಲೂ ನಿಮ್ಮನ್ನೇ ಕಾಯ್ತಾ ಇರ್ತಾರೆ ಮನೇಲಿ. ಸೊ ಅದನ್ನು ಅರಿತುಕೊಂಡು ನಿಮ್ಮ ಪ್ರಾಣ, ನಿಮ್ಮ ಸುರಕ್ಷತೆ ನಿಮ್ಮ ಕೈಲಿದೆ. ನಿಜವಲ್ಲೂ ಇದನ್ನೆಲ್ಲ ತಿಳ್ಕೊಳ್ಳಿ. ಸೊ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗಳನ್ನ ಕಳಿಸಿ. ಇದರಿಂದ ಮುಂಜಾಗ್ರತೆಯಿಂದ ಇರಿ.